ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ತಲುಪಿದ್ವಿ ಇವಾಗ. ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ, ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಫ್ಲೈಟ್ ಒಳಗಡೆ. ತುಂಬಾ ಭಯ ಆಗ್ತಾಯಿತ್ತು, ಯಾಕಂದರೆ ರೀಸೆಂಟಾಗಿ ಆಗಿರೋ ಎಷ್ಟೆಷ್ಟು ನ್ಯೂಸ್ಗಳನ್ನ ಕೇಳಿ 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 ಮೇಲಿಂದ ನೋಡಿದ್ರೆ ಕ್ಲೌಡ್ಸ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಮುಂಬೈ ನಾನು ಅನ್ಕೊಂಡಿದ್ದ ಥರ ಇಲ್ವೇ ಇಲ್ಲ, ಟೋಟಲಿ ಡಿಫ್ರೆಂಟ್ ಅದು ಅನ್ಕೊಂಡ್ರು. ಆಮೇಲೆ ಹೋದ್ವಿ ಅವ್ರ ಮನೆಗೆ ಸೀದಾ. ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ಕೊಂಡು ಆಟಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇದು ನಮ್ಮ ಮಧ್ಯಾಹ್ನದ ಊಟ, ಮುಂಬೈ ಫೇಮಸ್ ಬಾಕ್ರಿ ಅಂತ. ತನಕನು ಏನು ಹತ್ತಿಲ್ಲ, ಬರ್ತೀನಿ ಅಂದಿಲ್ಲ, ಏನು ಅಂದಿಲ್ಲ. ಜಾಗ್ವಿ ತುಂಬ ಹಠ ಮಾಡೋದು ನನಗೆ ಇದ್ರಲ್ಲಿ ಆಡಬೇಕು ಅಂತ. ಮುಂಬೈ ಸ್ಟ್ರೀಟ್ ಫುಡ್, ಫೇಮಸ್ ಸ್ಟ್ರೀಟ್ ಫುಡ್ ತಿನ್ನೋದಕ್ಕೆ ಅಂತ ಬೇಗ ಹೇಳಬೇಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ತುಂಬ ಸ್ಪೆಷಲ್, ಯಾಕಂದರೆ ನಾವು ಹೋಗ್ತಾ ಇದ್ದೀವಿ ಮುಂಬೈಗೆ. ರೆಡಿ ಆಗ್ತಿದ್ದೀವಿ ಬೆಳಗ್ಗೆ ನಿಂತ್ಕೊಂಡು. ಗಂಟೆ ಆಗಿದೆ 3 ಬೆಳಿಗ್ಗೆ. ಜಾಗ್ವಿಗೆ ಇನ್ನೂ ನಿದ್ದೆನೇ ಬಿಟ್ಟಿಲ್ಲ, ನಿದ್ದೆ ಕಣ್ಣಲ್ಲೇ ರೆಡಿ ಆಗ್ತಿದ್ದಾಳೆ. ಕೋಳಿ ಇದು ಎಲ್ಲರೂ ರೆಡಿ ಆದ್ವಿ. ಹರ್ಷಿ ನೀನು ಮಲ್ಲಿಗೆ ಇದ್ದಾಳೆ, ನಾನು ನೈಟೇ ಹಾಕಿಸಿ ಮಲಗಿಸ್ಬೇಕಿತ್ತು ಅವಳಿಗೆ ಬಟ್ಟೆನ. ಇವಾಗ ನಿದ್ರೆ ಮಾಡ್ಕೊಂಡಿದ್ದಾಳಲ್ಲ, ಬಟ್ಟೆ ಹಾಕೋಕ್ಕೂ ಕಷ್ಟ. ನೋಡೋಣ ನಿದ್ರೆ ಮಾಡ್ಕೊಂಡಿದ್ದಾಳಲ್ಲ, ಬಟ್ಟೆ ಹಾಕೋಗೇನಾದ್ರು ಎದ್ರೆ ಅಂತ ಹೇಳ್ಬಿಟ್ಟು ಹೋದೆ ಹಾಕೋಣ ಅಂತ. ನೋಡಿದ್ರೆ ಅವಳಿಗೆ ನಿದ್ರೆನೇ ಬಿಡ್ತಲ್ಲ. ಅವಳಿಗೆ ಪಾಪ ಬಟ್ಟೆ ಬಿಚ್ಚಿದ್ದು ಗೊತ್ತಾಗಿಲ್ಲ, ಹಾಕಿದ್ದು ಗೊತ್ತಾಗಿಲ್ಲ. ಎಲ್ಲ ರೆಡಿ ಆಯಿತು, ಹರ್ಷಿನಿ ಕೂಡ ರೆಡಿ. ಲಾಸ್ಟಿಗೆ ಹೊರಟಿದ್ದೀವಿ ಇವಾಗ ಏರ್ಪೋರ್ಟ್ ಕಡೆಗೆ. ಜೀವನದಲ್ಲಿ ಕೆಲವೊಂದು ಕ್ಷಣಗಳು ನಮ್ಮ ಮನಸ್ಸಲ್ಲಿ ಯಾವತ್ತೂ ಉಳ್ಕೊಂಡಿರುತ್ತೆ. ನಮ್ಮ ಲೈಫಲ್ಲೂ ಕೂಡ ಇವತ್ತು ಅಂಥದ್ದೊಂದು ದಿನ. ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದೆ ಹೋಗೋದಕ್ಕೆ, ಜೊತೆಗೆ ಸ್ವಲ್ಪ ನರ್ವಸ್ ಕೂಡ. ಯಾಕಂದರೆ ಏನೂ ಗೊತ್ತಿಲ್ಲ, ಯಾವ ಥರ ಒಳಗಡೆ ಪ್ರೊಸೀಜರ್ ಇರುತ್ತೆ ಅಂತ ಏನು. ಹಾಗಾಗಿ ನಾವು ಏರ್ಪೋರ್ಟ್ ತಲುಪಿದ್ವಿ ಇವಾಗ. ನಮ್ಮ ಮನೆಯಿಂದ 20 ನಿಮಿಷ ದಾರಿ ಅಷ್ಟೇ, ಯಾಕಂದರೆ ನೈಟ್ ಅಲ್ಲ, ಯಾರು ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ. ಹಾಗಾಗಿ ಬೇಗ ಬಂದು ತಲುಪಿದ್ವಿ. ಇವಾಗ ಸೆಕ್ಯೂರಿಟಿ ಚೆಕ್ ಆಗ್ತಾ ಇದೆ. ಜಾಗ್ವಿ ಪಾಪ ನಿದ್ರೆನೇ ಬಿಟ್ಟಿಲ್ಲ ಅವಳಿಗೆ, ಕಣ್ಣು ನೋಡಿ ಹೆಂಗಾಗಿದೆ ಅಂತ. ನಿದ್ರೆಲ್ಲೇ ನಿಂತ್ಕೊಂಡಿದ್ದಾಳೆ ಇನ್ನೂ. ನಾವಿಬ್ಬರು ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ಹರ್ಷಿನಿ ರೆಡಿ ಮಾಡಿದಾಗ ಚೆನ್ನಾಗಿ ನಿದ್ರೆ ಮಾಡ್ಕೊಂಡಿದ್ಲು. ಆ ಮನೆಯಿಂದ ಹೊರಡ್ತಿದ್ದಾಗೇ ಎಚ್ಚರ ಮಾಡಿಕೊಂಡು ಇಷ್ಟೊತ್ತು ತನಕ ನಿದ್ದೆ ಮಾಡಿರಲಿಲ್ಲ. ಸೆಕ್ಯೂರಿಟಿ ಚೆಕ್ ಆಗಿ ಒಳಗಡೆ ಎಂಟ್ರಿ ಆದ್ವಿ. ಲಗೇಜ್ ಇತ್ತು. ಲಗೇಜ್ ನಾವು ತುಂಬ ಕಡಿಮೆ ಇಟ್ಕೊಂಡಿದ್ವಿ, ಯಾಕಂದರೆ ಮಗುನ ಇಟ್ಕೊಂಡು ಕಷ್ಟ ಆಗುತ್ತೆ ತುಂಬ ಲಗೇಜ್ ಆದರೆ ಅಂತ ಹೇಳ್ಬಿಟ್ಟು ಮಿನಿಮಲ್ ಲಗೇಜ್ ಇಟ್ಕೊಂಡಿದ್ವಿ. ಅದು ನೋಡಿದ್ರೆ ಲಾಸ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲಗೇಜ್ ಹಾಕಿ ಬೋರ್ಡಿಂಗ್ ಪಾಸ್ ಮಾಡಿಸ್ಕೊಂಡು ಫ್ಲೈಟ್ ಹತ್ತಿ ಕೂತಿದ್ವಿ. ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ, ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಫ್ಲೈಟ್ ಒಳಗಡೆ. ಹರ್ಷಿನಿ ಕರೆಕ್ಟಾಗಿ ಫ್ಲೈಟಲ್ಲಿ ಹತ್ತೋ ಟೈಮಿಗೆ ನಿದ್ರೆ ಮಾಡಿಬಿಟ್ಲು. ಅಲ್ಲಿ ತನಕ ಎಚ್ಚರ ಇದ್ಲು. ಬೆಳಿಗ್ಗೆ ಆಗ್ತಿದೆ, ನಮಗೆ 6 ಗಂಟೆಗೆ ಇದ್ದಿದ್ದು ಫ್ಲೈಟು. ಹಾಗಾಗಿ ಸ್ವಲ್ಪ ಹೊತ್ತಿಗೆ ಎದ್ಲ. ಆಮೇಲೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿದ್ರೆ ಮಾಡ್ಕೊಂಡಿದ್ದಾಳೆ ಪಾಪ. ನಿದ್ರೆ ಮೂಡಲ್ಲಿ ಇದ್ದಿದ್ದು ಜಾಗ್ವಿ ಇವಾಗ ಫುಲ್ ಸೂಪರ್ ಎಕ್ಸೈಟೆಡ್ ಆಗಿ ಕೂತಿದ್ದಾಳೆ ನಗಾಡ್ಕೊಂಡು. ಎದ್ಲ ಹರ್ಷಿನಿ ಕೂಡ. ಇದನ್ನು ನೋಡ್ತಾ ಇದ್ದೆ ನಾನು. ಏರ್ಪೋರ್ಟಲ್ಲಿ ಫ್ಲೈಟ್ಗಳನ್ನ ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳನ್ನ ನಿಲ್ಲಿಸಿದಾಗೆ ಸಾಲಾಗಿ ನಿಲ್ಲಿಸಿದ್ರು. ಇವಳು ಫುಲ್ಲು ಥರ ಆಗ್ತಿದ್ದಾಳೆ ಏನೇನಿದೆ ಅಂತ ನೋಡಿಕೊಂಡು. ಎಲ್ಲ ಓದಿ ಖಾಲಿ. ಫೈನಲಿ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ ಬಂತು. ನರ್ವಸ್ ಅಲ್ಲ, ತುಂಬಾ ಭಯ ಆಗ್ತಾಯಿತ್ತು, ಯಾಕಂದರೆ ರೀಸೆಂಟಾಗಿ ಆಗಿರೋ ಎಷ್ಟೆಷ್ಟು ನ್ಯೂಸ್ಗಳನ್ನ ಕೇಳಿ 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 ಹಾರ್ಟ್ ಬೀಟ್ ಅಂತೂ ಫ್ಲೈಟ್ಗಿಂತ ಜೋರಾಗಿ ಫ್ಲೈ ಮಾಡ್ತಾಯಿತ್ತು. ನೋಡಿ ಬುಕ್ಕು ಫುಲ್ ಅಕ್ಕನೇ ಇರೋದು. ಅಕ್ಕ ತಗೋದಳು ಫ್ಲೈಟ್ ಜೆಟ್ ಬುಕ್ಕಲ್ಲಿ ನಿಂದೆ ಹೆಸರು ಅಕ್ಕ ಅಂತ ನೋಡೋದು. ಎಷ್ಟು ಓದಿದ ಬಾಕಿತ್ತಳು ಅಕ್ಕ. ಅಕ್ಕ ಬಿಡುತ್ತೆ.
ನಮ್ಮ ಮೊದಲ ವಿಮಾನ ಪ್ರಯಾಣ ಮರೆಯೋಕ್ಕೇ ಸಾಧ್ಯ ಇಲ್ಲ. ನಾನು ಜಾಗಕ್ಕೆ ಹೇಳ್ತಿಲ್ಲ ಆದರೂ ನಮ್ಮ ಮನೆ ಕಾಣಿಸ್ತಿದೆ ನೋಡಿ ಕೆಳಗಡೆ ಅಂತ ಬ್ಯಾಂಗ್ಳೂರಲ್ಲಿ. ಮೇಲಿಂದ ನೋಡಿದ್ರೆ ಕ್ಲೌಡ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ನಿಜವಾಗ್ಲೂ ಡ್ರೀಮ್ ಮೂಮೆಂಟ್. ಇದು ನೋಡಿದ್ರೆ ನಿಜವಾಗ್ಲೂ ಮೂವಿಗಳೆಲ್ಲ ನೋಡ್ತಿದ್ದಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ಇದು. ತುಂಬಾ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಜಾಗದಂತೂ ಫುಲ್ ಎಕ್ಸೈಟೆಡ್ ಆಗಿ ಕೂತಿದ್ದು ಸೈಡಲ್ಲಿ ನೋಡಿಕೊಂಡು. ಫೈನಲಿ ನಾವು ಮುಂಬೈ ತಲುಪಿದ್ವಿ. ಮೇಲ್ಗಡೆಯಿಂದ ಮುಂಬೈ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಲ್ಲೂ ಗ್ಯಾಪೇ ಇಲ್ಲ, ಫುಲ್ ಮನೆಗಳೇ ಇರೋದು. ನಾವು ಮೇಲ್ಗಡೆಯಿಂದ ನೋಡುವಾಗ ಮನೆಗಳು ಅಂದ್ಕೊಂಡಿದ್ವಿ, ಆಮೇಲೆ ಗೊತ್ತಾಗಿದ್ದು ಫುಲ್ ಅಪಾರ್ಟ್ಮೆಂಟೇ ಅಂತ. ಮುಂಬೈ ಅಂದರೆ ಎಲ್ಲರೂ ಒಂದೊಂದು ಥರ ಅಂದ್ಕೊಂಡಿರ್ತಾರೆ ಈ ಥರ ಇರ್ಬೋದು ಅಂತ. ನಾನು ಅದೇ ಥರ ಅಂದ್ಕೊಂಡಿದ್ದೆ, ಮುಂಬೈ ಅಂದರೆ ಹೀಗಿರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ನನ್ನ ಮೈಂಡ್ ಸೆಟ್ ಟೋಟಲಿ ಚೇಂಜ್ ಆಗೋಗಿದೆ ಇವಾಗ. ಮುಂಬೈ ನಾನು ಅಂದ್ಕೊಂಡಿದ್ದ ಥರ ಇಲ್ಲವೇ ಇಲ್ಲ, ಟೋಟಲಿ ಡಿಫ್ರೆಂಟ್ ಅದು. ನಾವು ಹೋದಾಗ ನಮ್ಮ ಫ್ರೆಂಡ್ ವೆಯ್ಟ್ ಮಾಡ್ತಿದ್ರು ಇಲ್ಲಿ. ಹೋಗಿದ ತಕ್ಷಣ ರಿಸೀವ್ ಮಾಡಿಕೊಂಡ್ರು, ಆಮೇಲೆ ಹೋದ್ವಿ ಅವ್ರ ಮನೆಗೆ ಸೀದಾ. ಇವ್ರು ಇದ್ದಿದ್ದಕ್ಕೆ ನಾವು ಮುಂಬೈಗೆ ಹೋದ್ವಿ, ಇಲ್ಲಾಂದರೆ ಯಾವತ್ತು ಲೈಫಲ್ಲಿ ಹೋಗ್ತಿರ್ಲಿಲ್ವೇನೋ. ನಾವು ಅವ್ರ ಮನೆಗೆ ಹೋಗಿ ತಲುಪೋಷ್ಟರಲ್ಲಿ 11 ಗಂಟೆ ಆಗೋಗಿತ್ತು. ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಕೊಟ್ಟರು, ಇಡ್ಲಿ ಚಟ್ನಿ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ಕೊಂಡು ಆಟಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಯ್ಯೋ ಒಂದಲ್ಲ ಎರಡು ಮೂರು ಇದೆ, ಎರಡು ಮೂರು ಇಟ್ಕೊಂಡು ನಮ್ಗೆ ಇದು ಮಾಡ್ತಾಳೆ. ಪಾಪ ಮಾಡವ ಅಕ್ಕನ ಪಾಪ ಮಾಡ पापा मारो मतलब बिचारी बिचारी बोलते ना, बिचारी बोलते ना. देखो देखो बिचारी ऐसा बोलते ना, यही प्रॉब्लम है. ಇದು ನಮ್ಮ ಮಧ್ಯಾಹ್ನದ ಊಟ. ಮುಂಬೈ ಫೇಮಸ್ ಬಾಕ್ರಿ ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಚಿಕನ್ ಕರಿ ಜೊತೆ ಸ್ವಲ್ಪ ನಮ್ಮ ಅಕ್ಕಿ ರೊಟ್ಟಿ ಜೊತೆ ಹೊಂದುತ್ತೆ ಇದು, ಆ ಥರ ಇದೆ ಟೇಸ್ಟು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಹೊತ್ತಿಗೆ ಮಾಲ್ಗೆ ಹೋಗ್ತಿದ್ದೀವಿ ನಾವು. ಫಸ್ಟ್ ಡೇ ಇದು ನಮ್ಮ ಮುಂಬೈಯಲ್ಲಿ. ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟೇ ಮಾಡಿದ್ವಿ ಮನೇಲಿ. ಫಸ್ಟೇ ರೆಸ್ಟ್ ಮಾಡಿಕೊಂಡು ಆಮೇಲೆ ಸಂಜೆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಮಾಲ್ ಕಡೆ ಹೊರಟಿದ್ದೀವಿ. ಸ್ವಲ್ಪ ನೋಡ್ಕೊಬರೋಣ ಅಂತ, ಮುಂಬೈ ಮಾಲ್ ಹೆಂಗಿರುತ್ತೆ ಅಂತ. ಮುಂಬೈಲಿ ಎಲ್ಲೇ ನೋಡಿದ್ರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇರುತ್ತೆ. ಚಿಕ್ಕ ಚಿಕ್ಕದು ನೋಡೋಕ್ಕೆ ಸಿಗೋದೇ ತುಂಬ ಕಡಿಮೆ. ನಾನೇನೋ ತುಂಬ ಟ್ರಾಫಿಕ್ ಇರುತ್ತೆ ರೋಡಲ್ಲಿ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಏನಿಲ್ಲ, ಆರಾಮಾಗಿ ಬಂದ್ವಿ. ಇದಕ್ಕಿಂತ ಜಾಸ್ತಿ ಟ್ರಾಫಿಕ್ ಬೆಂಗಳೂರಲ್ಲೇ ಇರುತ್ತೆ ಅನಿಸುತ್ತೆ. ಆಮೇಲೆ
ಎಂತ ನೋಡ್ತಾ ಹರ್ಷಿನಿ ಫಸ್ಟ್ ಟೈಮ್ ಇದ್ರದ್ರೆಲ್ಲ ಕೂತಿರೋದು. ನಾನು ಕೂತ್ಕೊಳ್ಳಲ್ಲ, ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಚೆನ್ನಾಗಿ ಕೂತ್ಕೊಂಡ್ಲು. ಅದು ಸ್ಟಾಪ್ ಆಗೋ ತನಕನೂ ಏನು ಹತ್ತಿಲ್ಲ, ಬರ್ತೀನಿ ಅಂದಿಲ್ಲ, ಏನೂ ಅಂದಿಲ್ಲ. ಜಾಗ್ವಿ ತುಂಬ ಹಠ ಮಾಡಿದ್ಲು ನನಗೆ ಇದ್ರಲ್ಲಿ ಆಡಬೇಕು ಅಂತ. ನನಗೆ ಧೈರ್ಯ ಇಲ್ಲ ಅವಳನ್ನ ಕಳ್ಸೋಕ್ಕೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ಬಿಟ್ಟೆ. ಬೇಜಾರು ಮಾಡ್ಕೊಂಡು ನಿಂತಿದ್ಲು ನಾನು ಹೋಗ್ತೀನಿ ಅಂತ. ಮಾಲಲ್ಲಿ ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡ್ಕೊಂಡು ಆಮೇಲೆ ಸೀದಾ ಹೋದ್ವಿ ಮುಂಬೈ ಸ್ಟ್ರೀಟ್ ಫುಡ್, ಫೇಮಸ್ ಸ್ಟ್ರೀಟ್ ಫುಡ್ ತಿನ್ನೋದಕ್ಕೆ ಅಂತ. ವಡಾಪಾವ್ ತಿಂತಾ ಇದ್ದೀವಿ. ಟೋಟಲಿ ಡಿಫ್ರೆಂಟು ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗೋದಕ್ಕೂ ಇದಕ್ಕೂ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿ ಆಮೇಲೆ ಮಲ್ಕೊಂಡ್ವಿ. ಯಾಕಂದರೆ ಬೆಳಿಗ್ಗೆ ಬೇಗ ಹೇಳಬೇಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇರೆ ಪ್ಲ್ಯಾನ್ ಇದೆ. ನೆಕ್ಸ್ಟ್ ನಮ್ಮದು ಮುಂಬೈಲಿ ಏನು ಪ್ಲ್ಯಾನ್ ಇದೆ ಅಂತ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.